ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದ ಪ್ರಶ್ನೋತ್ತರಗಳು. ಅಭ್ಯಾಸಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಹರಿಯ ಗುಣ ಎಂತಹದು? ಉತ್ತರ: ಹರಿಯು ಸದ್ಗುಣವುಳ್ಳವನು ಮತ್ತು ಕರುಣಾಳುವೂ ಆಗಿದ್ದನು. ಪ್ರಶ್ನೆ 2. ಕೊಕ್ಕರೆಗೆ ಏನಾಗಿತ್ತು? ಉತ್ತರ: ಕೊಕ್ಕರೆಯ ಮೈಯೊಳಗೆ ಬಾಣವೊಂದು ಚುಚ್ಚಿ ಗಾಯವಾಗಿ ನೋವಾಗಿತ್ತು. ಪ್ರಶ್ನೆ 3. ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು? ಉತ್ತರ: ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿ ಉಪಚರಿಸಿದನು. ಪ್ರಶ್ನೆ 4. ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು? ಉತ್ತರ: ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ನೀನು ನಮ್ಮಲ್ಲಿ ಇದ್ದು ಬಿಡು, ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದು ಹೇಳಿದರು. ಪ್ರಶ್ನೆ 5. ಹರಿಗೆ ಪೀತಾಂಬರ ಮಾರಿದಾಗ ಬಂದ ಹಣವೆಷ್ಟು? ಉತ್ತರ: ಹರಿಗೆ ಪೀತಾಂಬರ ಮಾರಿದಾಗ 100 ವರಹಗಳು ಸಿಕ್ಕಿದವು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು? ಉತ್ತರ: ಹುಡುಗಿಯು ಕೊಠಡಿಯೊಳಗೆ ಹೋಗಿ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿಯ ದಾರಗಳನ್ನು ಕೂಡಿಸಿ ಪೀತಾಂಬರವನ್ನು ನೇಯುತ್ತಿತ್ತು. ಈ ಪೀತಾಂಬರವು ಬಹಳ ಸುಂದರ ಮತ್ತು ಬೆಲೆ ಬಾಳುವುದಾಗಿಯೂ ಇರುತ್ತಿತ್ತು. ಕೊಕ್ಕರೆಗೆ ಈ ರೀತಿಯ ವಿಶೇಷವಾದ ಪವಾಡದ ಶಕ್ತಿ ಇತ್ತು. ಪ್ರಶ್ನೆ 2. ಹರಿಯು ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು? ಉತ್ತರ: ಹರಿಯು ಕೊಠಡಿಯೊಳಗೆ ಹೋಗಿ ನೋಡಿದಾಗ ಅವನಿಗೆ ಆಶ್ಚರ್ಯ. ಅಲ್ಲಿ ಹುಡುಗಿ ಇರಲಿಲ್ಲ. ಬದಲಾಗಿ ಕೊಕ್ಕರೆಯೊಂದು ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪೀತಾಂಬರವನ್ನು ನೇಯುತ್ತಿತ್ತು. ಹರಿಯು ಹುಡುಗಿಯ ಬದಲಿಗೆ ಬಿಳಿ ಕೊಕ್ಕರೆಯನ್ನು ಕಂಡು ಆಶ್ಚರ್ಯಪಟ್ಟನು. ಈ ಮಾತುಗಳ ಸಂದರ್ಭವನ್ನು ವಿವರಿಸಿ. ಪ್ರಶ್ನೆ 1. ನಮ್ಮ ಮಗಳ ಹಾಗೆ ನೋಡ್ಕೋತೇವೆ. ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ಈ ವಾಕ್ಯವನ್ನು ರೈತ ದಂಪತಿಗಳು ಸುಂದರವಾದ ಹುಡುಗಿಗೆ ಹೇಳಿದರು. ವಿವರಣೆ. ಆ ಹುಡುಗಿಯು ವೃದ್ಧ ಹೆಂಡತಿಗೆ ಮನೆ ಕೆಲಸದಲ್ಲಿ ನೆರವಾಗಿದ್ದನ್ನು ಕಂಡು ಅವಳು ಪುನಃ ಮನೆ ಬಿಟ್ಟು ವಾಪಸ್ ಹೋಗಬಾರದೆಂದು ಈ ಮಾತನ್ನು ದಂಪತಿಗಳು ಹುಡುಗಿಗೆ ಹೇಳಿದರು. ಪ್ರಶ್ನೆ 2. ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ. ಉತ್ತರ. ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರೆದಿರುವ ಧನ್ಯವಾದಗಳು ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ಊರಲ್ಲಿ ಕ್ಷಾಮ ಬಂದಿರುವುದರಿಂದ ಹುಡುಗಿಯು ತಾನು ನೇಯ್ದ ಪೀತಾಂಬರವನ್ನು ಹರಿಗೆ ಕೊಟ್ಟು ಈ ಮಾತನ್ನು ಹೇಳಿದಳು. ವಿವರಣೆ. ಊರಲ್ಲಿ ಕ್ಷಾಮ ಬಂದಿರುವುದರಿಂದ ಹುಡುಗಿಯು ಕೊಠಡಿಯೊಳಗೆ ಹೋಗಿ ಪೀತಾಂಬರವನ್ನು ನೇಯ್ದು ತಂದು ಕೊಟ್ಟು ಹರಿಗೆ ಈ ಮಾತನ್ನು ಹೇಳಿದಳು. ಪ್ರಶ್ನೆ 3. ನಾನು ನೀನು ಕಾಪಾಡಿದ ಕೊಕ್ಕರೆಯೇ? ಉತ್ತರ. ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ. ಹರಿಯು ಕುತೂಹಲ ತಾಳಲಾರದೆ ಕೊಠಡಿಯೊಳಗೆ ಬಂದಾಗ ಕೊಕ್ಕರೆ ರೂಪದಲ್ಲಿದ್ದ ಹುಡುಗಿ ಈ ಮಾತನ್ನು ಹೇಳಿದಳು. ವಿವರಣೆ.
ಹುಡುಗಿಯು ಪೀತಾಂಬರವನ್ನು ನೇಯುವಾಗ ಯಾರೂ ನೋಡಬಾರದೆಂದು ಹೇಳಿದ್ದಳು. ಆದರೂ ಕುತೂಹಲ ತಾಳಲಾರದೆ ಅವಳ ಹತ್ತಿರ ತನ್ನ ಪ್ರೇಮದ ವಿಷಯವನ್ನು ಹೇಳಲು ಹರಿಯು ಕೊಠಡಿಯೊಳಗೆ ಹೋದನು. ಆಗ ಕೊಕ್ಕರೆ ರೂಪದಲ್ಲಿದ್ದ ಹುಡುಗಿಯು ಈ ಮೇಲಿನ ಮಾತನ್ನು ಹೇಳಿದಳು. ಕವಿ ಪರಿಚಯ. ಕವಿ ಹೆಸರು ಡಾಕ್ಟರ್ ಅನುಪಮಾ ನಿರಂಜನ್. ಜನನ 1934 ಮೇ 17ರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು. ನಿಜನಾಮ ವೆಂಕಟಲಕ್ಷ್ಮಿ. ಕೃತಿಗಳು ಕೇಳು ಕಿಶೋರಿ, ತಾಯಿ ಮಗು, ಅನಂತಗೀತ, ಶ್ವೇತಾಂಬರಿ, ಹಿಮದ ಹೂ, ಆಳ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಶಸ್ತಿ ಪುರಸ್ಕಾರ: ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೋಡು ಮಹಿಳಾ ಸಮ್ಮೇಳನ ಅಧ್ಯಕ್ಷತೆ, ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಇನ್ನೂ ಇತ್ಯಾದಿಗಳು.